ಬಿಗ್ ಬಾಸ್ ಗೋಲ್ಡ್ ಸುರೇಶ್ ವಿರುದ್ಧ ವಂಚನೆಯ ಆರೋಪ ಕೇಳಿಬಂದಿದೆ. ಬರೋಬ್ಬರಿ 14 ಲಕ್ಷ ರೂಪಾಯಿ ಹಣವನ್ನ ವಂಚಿಸಿದ್ದಾರೆ ಗೋಲ್ಡ್ ಸುರೇಶ್. ಏನೋ ಒಂದು ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿ ಆ ನಂತರದಲ್ಲಿ ಕೈ ಎತ್ತು ಬಿಟ್ಟಿದ್ದಾರೆ, ಹಣ ತಗೊಂಡು ದೋಖಾ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಲಾಗಿದೆ. ಈ ಕಥೆ ಶುರುವಾಗುವುದು 2017ರಲ್ಲಿ, ಈಗ 2025. ಈಗಲೂ ಕೂಡ ಆ ವಂಚನೆಯ ಕಹಾನಿ ಮುಂದುವರೆದಿದೆ. ಹಾಗಾದ್ರೆ 14 ಲಕ್ಷ ರೂಪಾಯಿಯ ರಹಸ್ಯ ಏನು? ಕೇಬಲ್ ಚಾನೆಲ್ನ ಸೆಟಪ್ ಮಾಡ್ಕೊಡ್ತೀನಿ ಅಂತ ಹೇಳಿ ವಂಚನೆ ಮಾಡಿದಾರಂತೆ ಗೋಲ್ಡ್ ಸುರೇಶ್. ಕೆಲಸನೂ ಮುಗಿಸಿಲ್ವಂತೆ, ಕೊಟ್ಟಂತಹ ಹಣವನ್ನು ವಾಪಸ್ ಮಾಡಿಲ್ವಂತೆ. ಮುಂಬೈಗೆ ಬನ್ನಿ ಕೊಡ್ತೀನಿ ಅಂತ ಹೇಳಿ ಕಾಗೆ ಹಾರಿಸ್ತಿದ್ದಾರೆ ಅಂತ ಹೇಳಿ ಆರೋಪಿಸುತ್ತಿದ್ದಾರೆ ಮೋಸಕ್ಕೆ ಒಳಗಾದವರು. ಗೋಲ್ಡ್ ಸುರೇಶ್ ವಿರುದ್ಧ ರಾಯಚೂರಿನ ಮೈನುದ್ದೀನ್ ಅನ್ನುವಂತಹ ವ್ಯಕ್ತಿ ಆರೋಪವನ್ನ ಮಾಡಿದ್ದಾರೆ. ಮೈನುದ್ದೀನ್ ಅವರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ರಾಯಚೂರಿನಲ್ಲಿ ಒಂದು ಕೇಬಲ್ ಚಾನೆಲ್ನ ಸೆಟಪ್ ಮಾಡ್ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾರಂತೆ ಗೋಲ್ಡ್ ಸುರೇಶ್. ಬಿಸ್ನೆಸ್ ನ ಮಾತಾಗತ್ತೆ, ಅಗ್ರಿಮೆಂಟ್ ಆಗುತ್ತೆ, ಡೀಲ್ ಆಗುತ್ತೆ, 14 ಲಕ್ಷಕ್ಕೆ ಡೀಲ್ ಆಗುತ್ತೆ. ಆದ್ರೆ ಆ ನಂತರದಲ್ಲಿ ಆ ಚಾನೆಲ್ ಸರಿಯಾಗಿ ಓಪನ್ ಆಗೋದಿಲ್ಲ, ಅದು ಕೆಲಸವನ್ನೂ ಮಾಡೋದಿಲ್ಲ. ಕೊಟ್ಟಂತ ಹಣವನ್ನ ಗೋಲ್ಡ್ ಸುರೇಶ್ ವಾಪಸ್ಸು ಕೊಡ್ಲಿಲ್ಲ, ಅರ್ಧಕ್ಕೆ ಕೈ ಎತ್ತು ಬಿಟ್ರು ಅಂತ ಹೇಳಿ ರಾಯಚೂರಿನ ಮೈನುದ್ದೀನ್ ಆರೋಪವನ್ನ ಮಾಡಿದ್ದಾರೆ. ಹಾಗಾದ್ರೆ ಏನಿದು ಫ್ರಾಡ್ ಕತೆ? ಗೋಲ್ಡ್ ಸುರೇಶ್ ನಿಜಕ್ಕೂ ವಂಚನೆ ಮಾಡಿದ್ರ? ನೋಡ್ತಾ ಹೋಗೋಣ ಡೀಟೇಲ್ಸ್ನ. ಕೇಬಲ್ ಚಾನೆಲ್ನ ಸೆಟಪ್ ಮಾಡ್ಕೊಡುವುದಾಗಿ ಗೋಲ್ಡ್ ಸುರೇಶ್ ಹೇಳಿದ್ರಂತೆ ಮೈನುದ್ದೀನ್ ಅವರಿಗೆ. ಆಗಿನ್ನೂ ಅವರು ಬಿಗ್ ಬಾಸ್ಗೆಲ್ಲ ಹೋಗೇ ಇರಲಿಲ್ಲ. 2017ರ ಮಾತಿದು. ಮಾನ್ವಿಪಟ್ಟಣ, ರಾಯಚೂರಿನ ಮಾನ್ವಿಪಟ್ಟಣದಲ್ಲಿ ಕೇಬಲ್ ಚಾನೆಲ್ ಸೆಟಪ್ಗಾಗಿ ಅಗ್ರಿಮೆಂಟ್ ಕೂಡ ಆಗುತ್ತೆ ಮೈನುದ್ದೀನ್ ಹಾಗೆಯೇ ಗೋಲ್ಡ್ ಸುರೇಶ್ ನಡುವೆ. 14 ಲಕ್ಷಕ್ಕೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ರಂತೆ ಮೈನುದ್ದೀನ್ ಜೊತೆ ಗೋಲ್ಡ್ ಸುರೇಶ್. ಕರಾರು ಪತ್ರದಲ್ಲಿ 14 ಲಕ್ಷಕ್ಕೆ ಡೀಲ್ ಮಾಡಿಕೊಳ್ಳಲಾಗಿತ್ತು. ಆ ನಂತರ 4 ಲಕ್ಷ ಮುಂಗಡವಾಗಿ ಕೊಟ್ಟಿದ್ರು ಮೈನುದ್ದೀನ್. ಆ ಬಳಿಕ ಹಂತ ಹಂತವಾಗಿ 7 ಲಕ್ಷ ರೂಪಾಯಿ ಹಣವನ್ನ ಗೋಲ್ಡ್ ಸುರೇಶ್ ಅವರಿಗೆ ಮೈನುದ್ದೀನ್ ಕೊಟ್ಟಿರ್ತಾರೆ. ಒಟ್ಟಾರೆಯಾಗಿ 11 ಲಕ್ಷ ರೂಪಾಯಿ. ಸ್ಟುಡಿಯೋ ನಿರ್ಮಾಣದ ಜೊತೆ ಇತರೆ ಉಪಕರಣಗಳಿಗಾಗಿ ಕರಾರು ಪತ್ರವನ್ನ ಕೂಡ ಮಾಡಿಕೊಳ್ಳಲಾಗಿರುತ್ತೆ. ಆದ್ರೆ ಆ ನಂತರ ಹಣವನ್ನ ತೆಗೆದುಕೊಂಡ ನಂತರ ಅರೆಬರೆ ಕೆಲಸ ಮಾಡಿ ಗೋಲ್ಡ್ ಸುರೇಶ್ ಅವರು ಕೈ ಎತ್ತಿದ್ದಾರೆ ಅಂತ ಹೇಳಿ ಮೈನುದ್ದೀನ್ ಆರೋಪ ಮಾಡ್ತಿದ್ದಾರೆ. 2017ರಲ್ಲಿ 1 ಲಕ್ಷ ವಾಪಸ್ ಕೊಟ್ಟಿದ್ದಾರಂತೆ ಸುರೇಶ್. ಉಳಿದಂತಹ ಹಣವನ್ನ ನೀಡಿಲ್ಲ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಕೆಲಸವೂ ಮುಗಿಸದೆ, ಹಣವನ್ನೂ ಹಿಂದಿರುಗಿಸದೆ, ಕೈಗೆ ಸಿಗದೆ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಲಾಗ್ತಾ ಇದೆ. ಇನ್ನು 4 ಲಕ್ಷ ಏನೋ ಬ್ಯಾಲೆನ್ಸ್ ಇದೆಯಂತೆ ವಾಪಸ್ ಮಾಡೋದು, ಅದನ್ನು ಕೊಟ್ಟಿಲ್ಲ ಅನ್ನೋದು ಮೈನುದ್ದೀನ್ ಅವರ ಆರೋಪ. ಈಗ ಆಗ್ತಾ ಇರೋದೇನು? 2025ರಲ್ಲಿ ನಡೀತಾ ಇರುವಂತಹ ಇದರ ಕಹಾನಿ ಮುಂದುವರೆದ ಭಾಗ ಏನು? ಬಿಗ್ ಬಾಸ್ ಶೋ ಆಗುತ್ತಲ್ಲ, ಅದರಲ್ಲಿ ಗೋಲ್ಡ್ ಸುರೇಶ್ ಭಾಗಿಯಾಗ್ತಾರೆ. ಅದಾದ ಬಳಿಕ ಅವರನ್ನ ಸಂಪರ್ಕ ಮಾಡಿದ್ರು ಮೈನುದ್ದೀನ್. ಬಾಕಿ ಕೊಡಬೇಕಾಗಿರುವಂತಹ ಹಣವನ್ನ ಹಿಂದಿರುಗಿಸುವಂತೆ ಮೈನುದ್ದೀನ್ ಕೇಳಿದ್ರು. ಏಪ್ರಿಲ್ 29ಕ್ಕೆ ಮೈನುದ್ದೀನ್ ಸ್ನೇಹಿತ ಬಸವರಾಜ್ಗೆ 50,000 ರೂಪಾಯಿ ಹಣವನ್ನು ಹಾಕಿದ್ರು ಸುರೇಶ್. ಆಗಾಗ ಸ್ವಲ್ಪ ಹಣವನ್ನ ಕೊಟ್ಟಿದ್ದು. ಈಗ 4 ಲಕ್ಷ ವಾಪಸ್ ಕೊಡೋದು ಬಾಕಿ ಇದೆ. ಹೀಗಾಗಿ ಅದನ್ನ ವಾಪಸ್ ಕೊಡಿ ಅಂತ ಮೈನುದ್ದೀನ್ ಕೇಳ್ತಿದ್ದಾರೆ. ಮುಂಬೈಗೆ ಬನ್ನಿ ಕೊಡ್ತೀನಿ ಅಂತ ಹೇಳಿ ಗೋಲ್ಡ್ ಸುರೇಶ್ ಲೊಕೇಶನ್ ಅನ್ನ ಹಾಕಿದಾರಂತೆ. ಹಣ ಹಿಂದಿರುಗಿಸದೆ, ಕೈಗೆ ಸಿಗದೆ ಗೋಲ್ಡ್ ಸುರೇಶ್ ಓಡಾಡ್ತಿದ್ದಾರೆ ಅಂತ ಹೇಳಿ ಮೈನುದ್ದೀನ್ ಆರೋಪವನ್ನ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.